ಶರಣಾರ್ಥಿಗಳು. ಈಗ ನಮ್ಮ ನಾನೂರು ಶಿವಸಂಘದ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಿವಾಹ ವೇದಿಕೆ ಸೇವೆಯಾದ ಅವರು ವಹಿಸಿಕೊಂಡು ಶರಣಾರ್ಥಿಗಳು. ಸಮಾಜ ಸೇವಕರಾದ ಶರಣ ಮತ್ತು ರಮೇಶ್ ರಾಘವರು ಸಹ ವೇದಿಕೆಗಳಿಗೆ ಆಗಮಿಸಬೇಕೆಂದು ಭಕ್ತಿಯಿಂದ ಶರಣಾರ್ಥಿಗಳು. ಮುಖ್ಯ ಅತಿಥಿಗಳಾದ ನಮ್ಮ ಮೈಸೂರು ಜಿಲ್ಲೆಯ ಕರ್ನಾಟಕ ಹೆಸರಾದ ವಚನ ಕುಮಾರಸ್ವಾಮಿ ಸಹ ಅವರು ಸಹ ಏನು ಆಗಮಿಸಿದ ಅವರು ಸಹ ತುಂಬ ಹೃದಯದಿಂದ ಶರಣಾರ್ಥಿಗಳು. ಅವ್ರ ಸಿಬ್ಬಂದಿಗಳಾದ ಲಿಂಗಪ್ಪನವರು ಸಹ ಎಲ್ಲರಿಗೂ ಇಲ್ಲಿ ಮುಂದೆ ಕುಳಿತಿರುವ ಎಲ್ಲ ಪುಟಾಣಿ ಮಕ್ಕಳಿಗೂ ಭಕ್ತಿಯಿಂದ ನಾನು ಶರಣ ಸಂಘ ಪರವಾಗಿ ಸುಖಿನ ಪರವಾಗಿ ಶರಣಾರ್ಥಿಗಳು. ಸ್ವಾಗತ ಮಾಡಿ ಶರಣರಾದ ಎಲ್ಲರೂ ಈ ಆತ್ಮವರು ಶರಣರಾದ ವಸಂತರಾಜ ಸರ್ ಬನ್ನಿ ಸರ್. ಸರ್ ವಸಂತ ಬನ್ನಿ ಸರ್. ಬೇಡಿ ಬನ್ನಿ ಸರ್. ನೀವು ಮನೆ ಸರ್ ದಯವಿಟ್ಟು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಗಳವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಲಿಲ್ಲ. ಅವರ ಆಶೀರ್ವಾದಗಳ ಜೊತೆ ನಮ್ಮ ಈ ಕಾರ್ಯಕ್ರಮವನ್ನು ಪುಟ್ಟ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನೆಚ್ಚಿನ ಶರಣು ವಿಶ್ವ ವಚನ ಫೌಂಡೇಶನ್ ಮೈಸೂರು ಸಂಸ್ಥಾಪಕರಾದಂತಹ ಶರಣ ವಚನ ಕುಮಾರ ಸ್ವಾಮಿಯವರು ಬಂದಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ಹಾಗೂ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮಹಿಳಾ ಕದಲಿ ವೇದಿಕೆ ಮಂಡ್ಯದ ಅಧ್ಯಕ್ಷರಾಗಿರತಕ್ಕಂಥ ಶರಣೆ ಪದ್ಮಾರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಸಮಾಜ ಸೇವಕರು, ಬಸವ ಅಭಿಮಾನಿಗಳು ಆದಂಥ ಶ್ರೀಮತಿ ರಾಧಾರವರು, ಎಂ ಬಿ ರಾಧಾರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ. ಸಮಾಜ ಸೇವಕರು, ಬಸವ ಅಭಿಮಾನಿಗಳು ಆದಂಥ ಮತ್ತೊಬ್ಬರು ಅಂದರೆ ಅವರ ಪತಿಯಾದಂಥ ರಮೇಶ್ವರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಸವ ಅಭಿಮಾನಿಗಳಾಗಿ, ಬಸವ ತತ್ವ ಅಭಿಮಾನಿಗಳಾಗಿ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಮೊದಲಿಗೆ ಕಾರ್ಯಕ್ರಮದ ಮೊದಲಿಗೆ ಈಗ ಜ್ಯೋತಿ ಬೆಳಗುವ ಮೂಲಕ ನಮ್ಮ ಜಗಜ್ಯೋತಿ ಲಿಂಗಾಯತ ಧರ್ಮ ಸಂಸ್ಥಾಪಕರು, ಅವರಿಗೆ ಒಂದಲ್ಲ ಹೆಸರುಗಳು, ನೂರಾರು ಹೆಸರುಗಳಿದ್ದಂಗೆ ನಾವು ಶಿವನಿಗೆ ಏನೇನು ನೂರಾರು ಹೆಸರುಗಳನ್ನು ಕರೀತಾರೋ ಹಾಗೆ ಬಸವಣ್ಣನವರಿಗೆ ವಿಶ್ವಗುರು, ಕರ್ನಾಟಕ ಸಾಂಸ್ಕೃತಿಕ ನಾಯಕ, ಹಾಗೆ ಜಗಜ್ಯೋತಿ,
ಹೀಗೆಲ್ಲ ಕರೀತಾ ಕ್ರಾಂತಿಯೋಗಿ, ಅಭಿನವ ಭಕ್ತ ಭಂಡಾರಿ ಅನ್ನುವಂಥ ಎಲ್ಲ ಹೆಸರುಗಳಿಂದ ನಾವು ಕರಿತಾ ಇದ್ದೇವೆ. ಅವೆಲ್ಲದಕ್ಕೂ ಕೂಡ ಕೀರ್ತಿ ಅವರಿಗೆ ಇನ್ನೂ ಸಾಕಾಗಲ್ವೇನೋ ಅನ್ನುವ ಮಟ್ಟಕ್ಕೆ ಅವರು ಕೀರ್ತಿವಂತರು. ಆದರೆ ನಾವು ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ಳದಿರುವಂಥ ಒಂದು ವಾಸ್ತವ ನಮಗೆ ಎಲ್ಲೋ ಒಂದು ಕಡೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಬಸವಣ್ಣನವರನ್ನು ನಾವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಅದು ಮುಂದಿನ ವಿಚಾರ. ಈಗ ಬಸವಣ್ಣನವರಿಗೆ ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ ನಮ್ಮ ಶ್ರೀಯುತ ಶರಣ ವಚನಕುಮಾರ ಸ್ವಾಮಿಯವರು. ದೀಪ ಹಚ್ಚುವ ಮೂಲಕ ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಸೀರೆದೆಯನು ಬೆಳಗಿಸಿ ಬಂದೆ, ನಿರಾಶೆ ಎದೆಯನು ತೊಳಗಿಸಿ ಬಂದೆ. ಶ್ರೀ ಗುರು ಲಿಂಗಾಯ ನಮಃ. ಎನ್ನ ವಾಮಕ್ಷೀಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ತಿನ್ನಿದ್ದೆ ಕೂಡಲ ಸಂಗಮ ದೇವ, ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನಹುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರುವು. ಕೂಡಲ ಸಂಗಮ ದೇವ ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು. ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯತು ಜಯ ಕಾರಣಿಕ ಪರಶಿವನ ನಿಜ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ ಜಯ ಗುರು ಬಸವೇಶ ಹರ ಹರ ಮಹಾದೇವ, ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜಯ. ಸಕಲ ಶರಣ ಸಂತೋಷಿ ಜೈ. ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಿಳಾ ಕದಳಿ ವೇದಿಕೆ ಅಧ್ಯಕ್ಷರಾದಂತಹ ಶರಣೆ ಪದ್ಮಾರವರು ಈಗ ಬಸವಣ್ಣನವರ ಇತಿಹಾಸದ ಹೇಳ್ತಕ್ಕಂಥ. ಬೆಳಗಿಸಿ ಬಂದೆ, ನಿರಾಶೆ ಎದೆಯನು ತೊಳಗಿಸಿ ಬಂದೆ, ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸ ಬಂದೆ, ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ, ಧವಳಿಸಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ. ಜನನ ಜನ್ಮಸ್ಥಳ ಹಾಗೂ ತಂದೆ ತಾಯಿ ಅವರು ಕೆಲವು ವಿಚಾರಗಳನ್ನು ತಿಳಿಸ್ತಕ್ಕಂಥ ಕರಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಮೇಡಮ್ ಅವರು ಈ ಕುರಿತು ತಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾರೆ. ಶರಣ ಸಂಗಮ ಜಿಲ್ಲಾ ಬಸವ ಕೇಂದ್ರದ ವತಿಯಿಂದ ಆಯೋಜಿಸಿದಂಥ ಈ ಕಾರ್ಯಕ್ರಮದ ಕಾರಣಕರ್ತರಾದಂಥ ಬಸವಪ್ರಿಯ ನಾಗರಾಜರವರಿಗೆ ಧನ್ಯವಾದಗಳು ತಿಳಿಸ್ತೀವಿ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಚನಗಳ ಮೂಲಕವೇ ಎಲ್ಲರ ಜನ ಮನವನ್ನು ಎಚ್ಚರಿಸ್ತಕ್ಕಂತಹ ವಚನಕುಮಾರ ಸ್ವಾಮಿಯವರ ವಚನಕುಮಾರ ಬಗ್ಗೆ ನಾನು ಕೇಳಿದ್ದೆ ಇಷ್ಟು ದಿನ. ಇವತ್ತು ಅವ್ರು ನನ್ನ ನೋಡ್ಲಿಕ್ಕೆ ಸಿಕ್ಕಿದ್ದಾರೆ. ಅವ್ರಿಗೂ ಕೂಡ ನನ್ನ ತುಂಬೂರು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನಿತರ ಗಣ್ಯರಿಗೂ ಕೂಡ ನನ್ನ ತುಂಬೂರು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಸವ ತತ್ವದ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೆಲವೊಂದು ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಈ
ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ತತ್ವ ಪ್ರಿಯರಿಗೆ ನನ್ನ ಹೃದಯಾಂತರಾಳದ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಸವ ತತ್ವ, ಬಸವಣ್ಣನವರು, ವಿಶ್ವಗುರು ಬಸವಣ್ಣ, ಸಾಂಸ್ಕೃತಿಕ ನಾಯಕ, ಹಲವಾರು ನಾಮಾಂಕಿತಗಳಿಂದ ಇಷ್ಟು ಒಂದು ದೊಡ್ಡ ಮಟ್ಟದ ವಿಶ್ವ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವಂಥ ಒಬ್ಬ ಮಹಾಪುರುಷನನ್ನ ನಾವು ಅರ್ಥ ಮಾಡ್ಕೊಂಡಿರೋದು ಒಂದು ವಿಪರ್ಯಾಸ ಅಂತ ಹೇಳಲು ಇಷ್ಟಪಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಜನಸಾಗರವೇ ಸೇರಬೇಕು. ಈ ಥರ ಶರಣ ಸಂಗಮಕ್ಕೆ ಕೆಲವು ಸಲ ನಾವು ಹೇಳ್ತಾ ಇರ್ತೀವಿ, ಬಸವಣ್ಣ ಅವ್ರ ಕಾರ್ಯಕ್ರಮ ಇದೆ ಬಂದಿದ್ರೆ ಆಯ್ತು ಬಿಡಪ್ಪ ಬರ್ತೀವಿ ಅನ್ನೋ ಅಂತ ಮನಸ್ಥಿತಿ ಎಲ್ಲರಿಗಿದೆ. ದಯಮಾಡಿ ಬಸವಣ್ಣನವರು ಪ್ರಸ್ತುತ ಸಮಾಜದ ಕೊಳಕನ್ನು ತೊಳೆಯುವಂತಹ ಮಹನ್ನತವಾದಂತಹ ತತ್ವಗಳನ್ನ ನಮಗೆ 12ನೇ ಶತಮಾನದಲ್ಲಿ ಉಣಬಡಿಸಿದ್ರು ಅಂತ ಒಬ್ಬ ಮಹಾನ್ ಪುರುಷನ್ನ ನಾವು ಪ್ರತಿನಿಧಿಸ್ತೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಯಾಕೆಂದ್ರೆ ಅದು ಒಂದು ಮಹಾನ್ ಸಾಂಸ್ಕೃತಿಕ ನಾಯಕನನ್ನ ನಾವು ಅವನ ಕುಲದಲ್ಲಿ ಹುಟ್ಟಿ ಅವನನ್ನ ಬಿಂಬಿಸಿಕೊಂಡಿದ್ದೀವಿ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ನಾನೊಬ್ಬ ಲಿಂಗಾಯತ ಅಂತ, ನಾನು ಒಬ್ಬ ಬಸವಣ್ಣನ ಅನುಯಾಯಿ ಅಂತ ನಾವು ಹೆಮ್ಮೆಯಿಂದ ಎದೆತಟ್ಟಿ ಹೇಳ್ಕೊಳ್ಳುವಂಥ ಸನ್ನಿವೇಶ ಇವತ್ತಿನ ಕಾಲದಲ್ಲಿ ಬಂದಿದೆ. ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಲಿಂಗಾಯತರು ನಾವು ಹೆಚ್ಚು ಜನ ಇದ್ರೂ ಕೂಡ ನಮ್ಮನ್ನು ಗುರುತಿಸುವಿಕೆಯಲ್ಲಿ ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕ ಅವರೇನು ಬಿಡಪ್ಪ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಮಟ್ಟಕ್ಕೆ ಬಂದಿದೆ. ಏಕೆಂದರೆ ಒಬ್ಬ ಸರ್ಕಾರಿ ನೌಕರರಾಗಿ ನಾನು ಅಲ್ಲಿಯ ವಸ್ತುಸ್ಥಿತಿಗಳನ್ನ ಅವಲೋಕಿಸಿದಂತಹ ಸಂದರ್ಭದಲ್ಲಿ ನಾವಿನ್ನೂ ಬಸವಣ್ಣನವರ ತತ್ವಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆಗಳನ್ನ ಇಡಬೇಕಾಗುತ್ತೆ. ಮೊದಲು ನಾವು ಬೇರೆಯವರಿಗೆ ನಾವೇ ಸಂಪೂರ್ಣವಾಗಿ ಬಸವಣ್ಣನವ್ರನ್ನ ಅರ್ಥ ಮಾಡ್ಕೋದಿಲ್ಲ, ನಾವೇ ಸಂಪೂರ್ಣವಾಗಿ ಬಸವಣ್ಣನವ್ರನ್ನ ತತ್ವಗಳನ್ನ ಅನುಸರಿಸ್ತಿಲ್ಲ, ನಾವೇ ಬಸವಣ್ಣನವನ್ನ ಅನುಯಾಯಿಗಳಾಗಿ ಅವರ ಒಂದು ತುಂಬ ಏನು ಬಲವಾಗಿ ಗಟ್ಟಿಯಾಗಿ ಅವನ್ನ ನಾವು ಇಟ್ಕೊಂಡಿಲ್ಲ ಇನ್ನು ಅಂತ ಹೇಳಲಿಕ್ಕೆ ನನಗೆ ನಿಜಕ್ಕೂ ನಾಚಿಕೆ ಆಗುತ್ತೆ. ಯಾಕೆಂದರೆ ನಾವು ಇಟ್ಕೊಂಡಿದ್ದ ಪಕ್ಷದಲ್ಲಿ ಅವರು ಇನ್ನೂ ಗಟ್ಟಿಯಾಗಿರ್ತಿದ್ರು. ಇವತ್ತು ಬಸವ ತತ್ವವನ್ನು ನಾವು ಎಲ್ಲ ಕಡೆ ಪ್ರಸಾರ ಮಾಡ್ತಾ ಬರ್ತಾ ಇದ್ದೀವಿ ಅಂತೂ ಅನುಸರಿಸ್ತಾ ಬರ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ದಯವಿಟ್ಟು ಯಾರು ಅನುಸರಿಸ್ತಿದ್ವಿ ಅವ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ವಿ. ಹಾಗೆಯೇ ಕೆಲವೊಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, 12ನೇ ಶತಮಾನದಲ್ಲಿ ಅನುಭವ ಮಂಟಪದಂತಹ ಸಮಾನತೆಯಂತಹ, ಮಹಿಳಾ ಸಮಾನತೆಯಂತಹ ಮತ್ತು ಜಾತ್ಯಾತೀತತೆಯ ಅಂತಹ ಅದ್ಭುತವಾದ ವಿಚಾರಗಳನ್ನು ಸಮಾಜಕ್ಕೆ ಉಣಬಡಿಸಿಯೋ ಅದನ್ನು ನಾವು ಉಪಯೋಗಿಸ್ಕೊಳ್ತೇ ಇರುವಂಥದ್ದು ನಮ್ಗೆ ನಿಜಕ್ಕೂ ನಮ್ಮ ಲಿಂಗಾಯತದಂತಹ ಶೋಚನೀಯ ಸ್ಥಿತಿ ಹೇಳಲಿಕ್ಕೆ ನಿಜಕ್ಕೂ ನಮ್ಗೆ ಬೇಸರಾಗುತ್ತೆ. ಸುಮಾರು ಕಾರ್ಯಕ್ರಮಗಳನ್ನ ನಾನು ನೋಡ್ತಾ ಇರ್ತೀನಿ. ನಿಜಕ್ಕೂ ಎಲ್ಲಿದೆ ಸ್ತ್ರೀ ಸಮಾನತೆ? ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಸ್ತ್ರೀಯರನ್ನ ಸಮಾನತೆಯ ಲೆಕ್ಕದಲ್ಲಿ ನೋಡ್ತಾ ಇದ್ದೇವೆ. ಕೆಲವೊಂದು ಕಾರ್ಯಕ್ರಮದ ನಾನು ವೇದಿಕೆಗಳನ್ನ ನೋಡಿದಾಗ ಎಲ್ಲಿ ನಮ್ಮ ನಾಗರಾಂಬಿಕೆ, ಎಲ್ಲಿ ನಮ್ಮ ನೀಲಾಂಬಿಕೆ, ಎಲ್ಲಿ ನಮ್ಮ ಸತ್ಯಕ, ಎಲ್ಲಿ ನಮ್ಮ ವಚನಕಾರ್ತಿಯರು, ಅವರನ್ನ ಬಿಂಬಿಸುವಂತಹ ರೀತಿಗಳು ನಾವು ತುಂಬಾ ಬದಲಾಗಿದೆ ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ನಾವು ಬಸವಣ್ಣನವರ ವಚನಗಳನ್ನ ಓದುವುದರ ಜೊತೆಗೆ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಮಹೋನ್ನತವಾದ ಹೆಜ್ಜೆಯನ್ನು ಇಡಬೇಕು ಅಂತ ನಾನು ಯಾವತ್ತೂ ಕೇಳ್ಕೊತಿದ್ದೀನಿ. ಕೇಳ್ಕೊಳ್ಳಿ, ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನೊಬ್ಬ ಲಿಂಗಾಯತ, ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಎಲ್ಲಿ ನಾಚಿಕೆ ಪಡುವಂಥ ಧರ್ಮ ನಮ್ಮದಲ್ಲ. ಇನ್ನೊಬ್ಬರಿಗೆ ನಾವು ಬುದ್ಧಿ ಹೇಳಿ ಇನ್ನೊಬ್ಬರನ್ನ ಸಮಾನತೆಯ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನು ಮೇಲು ಸ್ತರದಲ್ಲಿ ನೋಡಿದಂತಹ ಧರ್ಮ ನಮ್ಮದು. ಹೆಮ್ಮೆ ಪಡಬೇಕು ನಾವು. ದಾಸೋಹ, ಕಾಯಕ ಅಂತ ಮಹಾನ್ ತತ್ವಗಳನ್ನ ಸಮಾಜಕ್ಕೆ ಮತ್ತು ಜನತೆಗೆ ಉಣಬಡಿಸಿದಂತಹ ಮಹಾನ್ ಒಂದು ನಾಯಕನ ಹಿಂಬಾಲಿಸುವುದರಲ್ಲಿ ನಮಗೆ ಯಾವುದೇ ನಾಚಿಕೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಕಡೆ ನನಗೆ ಹೇಳ್ತಾ ಇರ್ತಾರೆ, ಮೇಡಮ್ ತುಂಬ ಜಾತಿವಾದಿ. ಖಂಡಿತ ನಾನು ಜಾತಿವಾದಿ ಅಲ್ಲ. ಬಸವಣ್ಣ ಎಲ್ಲೂ ಜಾತಿನ ಎತ್ತಿ ಹಿಡಿದಿಲ್ಲ. ಅವರು ಎಲ್ಲರೂ ಒಂದೇ ಕುಲ, ಎಲ್ಲ ಕುಲಗಳು ಒಂದೇ ಅಂತ ಹೇಳಿದ್ದಾರೆ. ಆದರೆ ನಾನೇ ಜಾತಿವಾದಿ ಆಗ್ತೀನಿ. ಬಸವಣ್ಣನವನ್ನ ಅನುಸರಿಸ್ತೀನಿ ಅಂತ ಆದ್ಮೇಲೆ ನಾನು ಖಂಡಿತವಾಗ್ಲೂ ಜಾತಿವಾದಿ ಅಲ್ಲ. ಬಸವಣ್ಣನವರ ತತ್ವಗಳನ್ನು ನಾನು 100% ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ನಾನು ನನ್ನ ಕೈಲಾದ ಮಟ್ಟಿಗೆ ನನ್ನ ಶಕ್ತಿ ಮೀರಿ ಬಸವಣ್ಣನವರ ತತ್ವಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಅಂಬೆಗಾಲನ್ನು ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೂ ಈ ಬಸವಣ್ಣನವರಂತಹ ಮಹಾನ್ ನಾಯಕರನ್ನು ಹಿಂಬಾಲಿಸಿದಂತಹ ಸಿದ್ದೇಶ್ವರ ಸ್ವಾಮೀಜಿ ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ಒಂದು ಮಾತು ಹೇಳ್ತಾ ಇದ್ರು. ಅವಾಗ ಇದ್ದಂಗಿರ್ಬೇಕು, ಇಲ್ದಂಗಿರ್ಬೇಕು, ಅವ ಬಂದು ಕರ್ದಾಗ ಹೋದಾಗಿರ್ಬೇಕು. ಹೇಗಿರ್ಬೇಕು ನಮ್ಮ ಜೀವನ ಅಂದರೆ ಇರಬೇಕು. ನಾವು ಇದೀನ ಒಂದು ಅಸ್ತಿತ್ವ ಕೂಡ ಇರಬೇಕು. ಇಲ್ಲದೆ ಇದ್ರೆ ಏನು ತೊಂದರೆ ಇಲ್ಲ, ಏನು ಪ್ರಪಂಚ ಏನು ಮುಳುಗಲ್ಲ. ಇಲ್ದಂಗಿರ್ಬೇಕು, ಅವ ಬಂದು ಕರ್ದಾಗಿರ್ಬೇಕು, ಹೋಗಾಗಿರ್ಬೇಕು. ಅಯ್ಯೋ ನನ್ನ ಸಂಸಾರ, ಜಂಜಾಟ, ಹಣ, ಆಸ್ತಿ ಇವ್ಯಾವತ್ತು ಇರಬೇಕು. ಎಲ್ಲರಿಗೂ ಜೀವನ ಮಾಡಲಿಕ್ಕೆ ಬೇಕಾಗುತ್ತೆ. ಆದರೆ ಯಾವುದನ್ನು ನಾವು ಅತಿಯಾಗಿ ನಮ್ಮ ಜೀವನದಲ್ಲೇ ಅಳವಡಿಸ್ಕೋಬಾರ್ದು. ಅದೇ ರೀತಿ ಬದುಕಿ ತೋರಿಸ್ಕೊಟ್ಟಂತ ನಮ್ಮ ಶಿವಕುಮಾರ ಸ್ವಾಮೀಜಿಯವರಾಗಿರ್ಬೋದು, ಎಂತೆಂಥ ಮಹಾನ್ ನಾಯಕರು ಕೂಡ ಬಸವಣ್ಣನವರ ತತ್ವದಡಿಯಲ್ಲೇ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಅದೇ ರೀತಿ ಬಾಳಿ ತೋರಿಸಿದ್ದಾರೆ. ಕಾಯಕ ಮತ್ತು ದಾಸೋಹಗಳನ್ನ
ತುಂಬ ಜೀವನದಲ್ಲಿ ಅಳವಡಿಸಿಕೊಂಡು ಉನ್ನತ ಮಟ್ಟಕ್ಕೆ ಹೋದವರು ತುಂಬಾ ಜನ ಇದ್ದಾರೆ. ಅವೆರಡನ್ನೂ ನಾವು ಪ್ಯಾರಲಾಗಿ ತೊಗೊಂಡು ಹೋಗ್ಬೇಕು, ಎರಡನ್ನೂ ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ಬೇಕು, ಕಾಯಕ ದಾಸೋಹ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಮಾಡ್ತಿರೋದೇನು ಅಂದರೆ ಯಾವುದನ್ನು ನಮ್ಗೆ ಒಟ್ಟಿಗೆ ತೊಗೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಪರಿಸ್ಥಿತಿಗಳು ನಮಗೆ ಏನಕ್ಕೂ ಬಿಡ್ತಾ ಇಲ್ಲ. ನಾವೆಲ್ಲರೂ ಹೇಳ್ಕೊಳಕ್ಕಾಗ್ತಿಲ್ಲ, ಇಷ್ಟು ಹಿಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಲಿಂಗಾಯತ ಸಮುದಾಯದ ಜನ ಇರೋದೇ ಭಾಳ ಅಲ್ಪಸಂಖ್ಯಾತರು. ನಮ್ಮನ್ನು ನಾವು ಯಾವ ರೀತಿಯಲ್ಲಿ ಗುರುತಿಸ್ಕೊಳ್ಳೋಕೆ ಸಾಧ್ಯ ಅಂತ ನನಗೆ ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಸಲ ವಸ್ತುಸ್ಥಿತಿಗಳನ್ನ ನೋಡಿದಾಗ ನನಗೆ ಅನಿಸುತ್ತೆ, ಈ ಜಿಲ್ಲೆಗಳಲ್ಲಿ ಮಾತ್ರ ಹಿಂಗೇನಾ, ಇಲ್ಲ ಬೇರೆ ಜಿಲ್ಲೆಗಳಲ್ಲೆಲ್ಲ ಸರಿ ಇದೆಯಾ? ಎಲ್ಲ ಕಡೆನೂ ಒಂದೊಂದು ನ್ಯೂನತೆ ಇರುತ್ತೆ. ನ್ಯೂನತೆಗಳು, ತಪ್ಪುಗಳು ನಮ್ಮ ಜೀವನದಲ್ಲಿ ಆಕಸ್ಮಿಕ, ಅವುಗಳನ್ನ ತಿದ್ದಿ ನಡೆಯೋದ್ರಲ್ಲಿ ನಮ್ಮ ನಿಜವಾಗಿ ವ್ಯಕ್ತಿತ್ವವನ್ನು ರೂಪಿಸ್ಕೋಬಹುದು. ಬಸವಣ್ಣವರ ತತ್ವಗಳನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳೋದ್ರಿಂದ ಅಂತ ಒಬ್ಬ ಮಹಾನ್ ನಾಯಕನಿಗೆ ಸರ್ಕಾರವೇ ಗುರುತಿಸಿ ಸಾಂಸ್ಕೃತಿಕ ನಾಯಕ ಪಟ್ಟವನ್ನು ಕೊಟ್ಟಂತಹ ಸರ್ಕಾರ ನಮ್ಮ ಜೀವನದಲ್ಲೂ ಅವನನ್ನು ಒಬ್ಬ ಉತ್ತಮ ಪುರುಷ ಅಂತ ನಮ್ಮ ಜೀವನವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ದಯಮಾಡಿ ನಮ್ಮ ಶರಣ ಬಂಧುಗಳಲ್ಲಿ ನನ್ನನ್ನು ಸೇರಿಸ್ಕೊಂಡು ಹೇಳ್ಕೊತೀನಿ, ಬಸವಣ್ಣ ಬಸವಣ್ಣ ಬಸವಣ್ಣ. ಯಾವತ್ತೂ ಅವರು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕೆ ಹೊರತು ಬಸವಣ್ಣ ಬರೀ ಹೇಳ್ಕೊಂಡು ಓಡಾಡಲಿಕ್ಕೆ ವಿಭೂತಿ ಹಾಕ್ಕೊಂಡು ಓಡಾಡಿದ ತಕ್ಷಣ ನಾವು ಬಸವಣ್ಣನ ಅನುಯಾಯಿಗಳಾಗಲ್ಲ. ಅವನ ತತ್ವಗಳನ್ನು ಪಾಲಿಸಿ ಅವರ ಕೊಟ್ಟಂತಹ ಎಲ್ಲ ತತ್ವಗಳನ್ನು ಅನುಸರಿಸಲು ಸಾಧ್ಯವಾಗದಿದ್ದರೆ ಪರವಾಗಿಲ್ಲ, ಕೆಲವೊಂದನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮಾನವೀಯ ಮೌಲ್ಯಗಳು, ದಯವೇ ಧರ್ಮದ ಮೂಲವಯ್ಯ ಎಂಥ ಒಂದು ಅದ್ಭುತವಾದ ಒಂದು ಉಕ್ತಿ ನಾವು ನಮಗೆ ಕೊಟ್ಟಿದ್ದಾರೆ. ದಯವೇ ಧರ್ಮದ ಮೂಲ, ಸಕಲ ಧರ್ಮಗಳ ಮೂಲ ದಯವೇ ಆಗಿರುತ್ತೆ. ದಯಮಾಡಿ ಸಾಧ್ಯವಾದಷ್ಟು ನಾವು ಏನನ್ನು ಕೊಡಲಿಕ್ಕೂ ಸಾಧ್ಯ ಇಲ್ಲ ಅಂದರೆ ಮನುಷ್ಯತ್ವದ ಒಂದು ನೆಲೆಗಟ್ಟಿನಲ್ಲಿ ಬಾಳುವಂಥ ಪ್ರಯತ್ನ ನಾವು ಮಾಡೋಣ ಅಂತೇಳಿ ಇಷ್ಟೊತ್ತು ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶರಣ.